ಸ್ನೇಹಿತರ ಗೃಹಲಕ್ಷ್ಮಿ ಯೋಜನೆಯ ಮತ್ತು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಬೆಳ್ಳಂಬೆಳಗ್ಗೆ ಒಂದು ಗುಡ್ ನ್ಯೂಸ್ ಆದರೆ ಇದೆ. ಇವತ್ತು ನಿಮಗೆ ಮಾರ್ನಿಂಗು ಬಂದಿರುವಂತಹ ಒಂದು ಗುಡ್ ನ್ಯೂಸು ಆ್ಯಂಡ್ ಹಾಗೇನೂ ಸಹ ಇವತ್ತಿನ ಈ ಒಂದು ಇನ್ಫಾರ್ಮೇಷನ್ ನೀವು ತಿಳ್ಕೊಂಡಿದ್ದ ಆದಮೇಲೆ ನಿಮಗೇನೋ ಒಂದಿಷ್ಟು ಖುಷಿ ಆದರೆ ತರುತ್ತೆ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಪ್ರಯತ್ನ ಮಾಡಿ. ನೀವು ವಿಡಿಯೋನ ಕೊನೆ ತನಕ ನೋಡಿದಾಗಲೇ ನಿಮಗೆ ಆದ್ರೆ ನಾನು ಏನೊಂದು ಅಪ್ಡೇಟನ್ನು ಕೊಟ್ಟಿದ್ದೀನಿ ಅನ್ನೋದು ನಿಮಗೆ ಕ್ಲಿಯರ್ ಆಗಾದರೆ ಅರ್ಥ ಆಗುತ್ತೆ. ಮೊದಲಿಗೆ ನೋಡಿ, ನಾನು ನಿಮಗೆ ನೆನ್ನೆ ನೈಟು ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ತಿಳಿಸ್ಕೊಟ್ಟಿದ್ದೆ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಆ್ಯಂಡ್ ಹಾಗೇನೂ ಸಹ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಆಹಾರ ಇಲಾಖೆ ಕಡೆಯಿಂದ ಒಂದು ಗುಡ್ ನ್ಯೂಸ್ ಬಂದಿದೆ. ಆ್ಯಂಡ್ ಹಾಗೇನೂ ಸಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಗುಡ್ ನ್ಯೂಸ್ ಬಂದಿದೆ ಅಂತ. ಮೊದಲಿಗೆ ಆಹಾರ ಇಲಾಖೆ ಕಡೆಯಿಂದ ಬಂದಿರತಕ್ಕಂಥ ಒಂದು ಗುಡ್ ನ್ಯೂಸು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಯಾರಿಗಾದರೆ ಡಿಸೆಂಬರ್ ತಿಂಗಳ ಹಣ ಆ್ಯಂಡ್ ಹಾಗೇನೂ ಸಹ ಜನವರಿ ತಿಂಗಳ ಹಣ ಬಂದಿಲ್ವೋ, ಯಾರಿಗಾದರೆ ಪೆಂಡಿಂಗ್ ಇದೆಯೋ ಅಂತಹ ಫಲಾನುಭವಿಗಳಿಗೆ ಇದೇ ತಿಂಗಳು 10ನೇ ತಾರೀಕು ಒಳಗಡೆ ಬರುತ್ತೆ ಅಂತ ಒಂದು ಅಪ್ಡೇಟನ್ನು ತಿಳಿಸ್ಕೊಟ್ಟಿದ್ರು. ಅದೇ ಪ್ರಕಾರ ಇವತ್ತು ನಿಮಗೆ ಈ ಒಂದು ಅನ್ನಭಾಗ್ಯ ಯೋಜನೆಯ ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೆ ಡಿಸೆಂಬರ್ ತಿಂಗಳ ಹಣ ಆ್ಯಂಡ್ ಹಾಗೇನೂ ಸಹ ಜನವರಿ ತಿಂಗಳ ಹಣ ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೆ ಇವತ್ತು ಹಣ ಬರೋವಂಥ ಚಾನ್ಸಸ್ಸು ತುಂಬ ಅಂದರೆ ತುಂಬಾ ಇದ್ದಾವೆ. ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಇದೇ ತಿಂಗಳು 10ನೇ ತಾರೀಕು ಒಳಗಡೆ ಬರುತ್ತೆ ಅಂತ ಅಪ್ಡೇಟನ್ನು ಕೊಟ್ಟಿದ್ರು ಆಹಾರ ಇಲಾಖೆ ಕಡೆಯಿಂದ. ಅದರ ಪ್ರಕಾರ ನಿಮಗೆ ಇವತ್ತು ಬರೋ ಚಾನ್ಸಸ್ಸು ತುಂಬ ಅಂದರೆ ತುಂಬ ಇದೆ. ಬಂದಿದ್ದ ಆದಮೇಲೆ ದಯವಿಟ್ಟು ಒಂದು ಕಮೆಂಟನ್ನು ಮಾಡಿ ತಿಳಿಸ್ಕೊಡಿ. ಅದೇ ರೀತಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಅಪ್ಡೇಟನ್ನು ಕೊಟ್ಟಿದೆ. ಇಲ್ಲಿ ಸುಮಾರು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತು ಹಣ ಆದರೆ ಬಂದಿರಲಿಲ್ಲ. ಫಲಾನುಭವಿಗಳು ನಾನು ಯಾವುದೇ ವಿಡಿಯೋನ ಮಾಡಲಿ ಬಂದು ಕಮೆಂಟನ್ನು ಮಾಡ್ತಿದ್ರು, ಸರ್ ನಮಗೆ 6ನೇ ಕಂತು ಹಣನೇ ಸಹ ಬಂದಿಲ್ಲ, ಯಾಕೆ ಏನು ಮಾಡೋದು, ಯಾವಾಗ ಬರುತ್ತೆ ಅಂತ. ಅಂತಹ ಫಲಾನುಭವಿಗಳಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಅಪ್ಡೇಟನ್ನು ಕೊಟ್ಟಿದ್ರು. ಇದೇ ತಿಂಗಳು 10ನೇ ತಾರೀಕು ಒಳಗಡೆ ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ. ಅದರ ಪ್ರಕಾರ ನಿಮಗೆ ಇವತ್ತು 6ನೇ ಕಂತು ಹಣ ಯಾರಿಗೆಲ್ಲ ಪೆಂಡಿಂಗ್ ಇದೆಯೋ ಅವ್ರಿಗೆ ಬರೋ ಚಾನ್ಸಸ್ಸು ತುಂಬ ಅಂದರೆ ತುಂಬ ಇದೆ. ಆ್ಯಂಡ್ ಹಾಗೇನೂ ಸಹ ಕೇವಲ 2 ಕಂತು ಹಣ ಮಾತ್ರ ಬಂದಿದೆ, ಕೇವಲ 3 ಕಂತು ಹಣ ಮಾತ್ರ ಬಂದಿದೆ ಅನ್ನುವಂತಹ ಫಲಾನುಭವಿಗಳಿಗೂ ಸಹ ಇವತ್ತು ಹಣ ಬರುವಂಥ ಚಾನ್ಸಸ್ಸು ತುಂಬ ಅಂದರೆ ತುಂಬಾ ಇದೆ. ನಿಮಗೆ ಹಣ ಬಂದಿದ್ದಾದಮೇಲೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ತಿಳಿಸ್ಕೊಡಿ. ಆ್ಯಂಡ್ ನೋಡಿ, ಅನ್ನಭಾಗ್ಯ ಯೋಜನೆಯ ಹಣ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಿರ್ಬೋದು ಇವತ್ತು ಯಾವ ಜಿಲ್ಲೆಯವರಿಗೆ ಬರುತ್ತೆ ಸರ್, ಅಥವಾ ಮೊದಲು ಯಾವ ಜಿಲ್ಲೆಯವರಿಗೆ ಬರುತ್ತೆ ಸರ್ ಅಂತ ನೀವೊಂದು ಕ್ವಶನನ್ನು ಕೇಳ್ತೀರಾ. ನೋಡಿ, ಯಾರಿಗೆಲ್ಲ ಪೆಂಡಿಂಗ್ ಇದೆಯೋ ಅವ್ರಿಗೆ ಯಾರಿಗಾದ್ರೂ ಸಹ ಅದು ಮೊದಲಾಗಿ ಬರಬಹುದು. ಇದೇ ಜಿಲ್ಲೆಗೆ ಬರಬೇಕು ಅನ್ನೋದು ಯಾವುದೂ ಸಹ ಇಲ್ಲ. ರ್ಯಾಂಡಮ್ ಆಗಿ ಒಂದು ಜಿಲ್ಲೆಗಳಿಗೆ ಹಣವನ್ನು ಜಮಾ ಮಾಡ್ತಾ ಬರ್ತಾರೆ ಜಿಲ್ಲೆಗಳಲ್ಲಿರುವ ಫಲಾನುಭವಿಗಳಿಗೆ. ಹಾಗಾಗಿ ಮೊದಲು ಯಾವ ಜಿಲ್ಲೆಯವರಿಗಾದರೂ ಬರ್ಬೋದು. ಬಟ್ ಪೆಂಡಿಂಗ್ ಇರುವಂತಹ ಎಲ್ಲ ಒಂದು ಫಲಾನುಭವಿಗಳಿಗೂ ಸಹ ಇದೇ ತಿಂಗಳು 10ನೇ ತಾರೀಕು ಒಳಗಡೆ ಬರುತ್ತೆ. ಆದಷ್ಟು ಇದೇ ತಿಂಗಳು 10ನೇ ತಾರೀಕು ಒಳಗಡೆ ಬರುತ್ತೆ. ನಿಮಗೆ ಇವತ್ತೂ ಸಹ ಬರೋ ಚಾನ್ಸಸ್ ತುಂಬ ಅಂದರೆ ತುಂಬ ಇದೆ. ಆ್ಯಂಡ್ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳ್ಬೋದು. ಆ್ಯಂಡ್ ಸಾಕಷ್ಟು ಫಲಾನುಭವಿಗಳು ಈಗಾಗಲೇ ವೆಯ್ಟ್ ಮಾಡ್ತಿದ್ದೀರಾ. ನಿಮಗೆ 7ನೇ ಕಂತು ಹಣ ನೋಡಿ ಈ ತಿಂಗಳು 10ನೇ ತಾರೀಕು ಮೇಲೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗಾದರೆ ಬರೋದಕ್ಕೆ ಇದರ ಒಂದು ಪ್ರೋಸೆಸ್ ಆದರೆ ಶುರು ಆಗುತ್ತೆ. ಯಾಕಂತ ಅಂದರೆ ಪೆಂಡಿಂಗ್ ಇರುವಂತಹ ಹಣ ಬಿಡುಗಡೆ ಮಾಡಿದ್ದಾರೆ. ಪೆಂಡಿಂಗ್ ಇರುವಂತಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡ್ತಾರೆ. ಅದಾದ ನಂತರ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತು ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ. ಆಗ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಇದೇ ರೀತಿಯ ಎಲ್ಲ ಗೌರ್ಮೆಂಟ್ ಸ್ಕೀಮ್ನ ಕ್ಷಣದ ಅಪ್ಡೇಟ್ಗಾಗಿ ನಮ್ಮ ಒಂದು ಚಾನಲ್ಗೆ ಜಸ್ಟ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.